ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮೊನ್ನೆ ಬಿದ್ದ ಒಂದೇ ಮಳೆ ಹಲವು ಅವಾಂತರಗಳನ್ನು ಸೃಷ್ಟಿಸಿದ್ದು, ಸದ್ಯ ನಗರದ ಹಲವಾರು ಬಡಾವಣೆಗಳಲ್ಲಿ ಕರೆಂಟ್ ಇಲ್ಲದೆ ಜನರು ಹೈರಾಣಾಗುವಂತಾಗಿದೆ. ಹೌದು, ಸ್ಮಾರ್ಟ್ ಸಿಟಿ ಯೋಜನೆಯ ಮೊದಲ ಪಟ್ಟಿಯಲ್ಲಿಯೇ ಸ್ಥಾನಗಿಟ್ಟಿಸಿಕೊಂಡಿದ್ದ ವಾಣಿಜ್ಯ ನಗರಿ ಹುಬ್ಬಳ್ಳಿ ಖಂಡಿತ ಸರ್ವ ಸೌಲಭ್ಯಗಳಿಂದ ಕಂಗೊಳಿಸುವಂತೆ ಅಭಿವೃದ್ಧಿ ಆಗಿಲ್ಲ. ಇದಕ್ಕೆ ತಾಜಾ ಉದಾಹರಣೆ ಎಂಬುವಂತೆ ಮೊನ್ನೆ ಸುರಿದ ಒಂದೇ ಮಳೆಯಿಂದಾಗಿ ನಗರದ ಹಲವಾರು ಬಡಾವಣೆಗಳಿಗೆ ಈಗ ಕತ್ತಲೆ ಭಾಗ್ಯ ಲಭಿಸಿದೆ. ಹುಬ್ಬಳ್ಳಿಯ ಕಾರವಾರ ರೋಡ್, ಗೋಕುಲಧಾಮ, ಪಂಜಾರಪೋಳ, ತಿಮ್ಮಸಾಗರ ರೋಡ್ ಹೀಗೆ ಹಳೆ ಹುಬ್ಬಳ್ಳಿಯ ಹಲವಾರು ಭಾಗಗಳಲ್ಲಿ ಸುಮಾರು 5-6 ದಿನಗಳಿಂದ ಕರೆಂಟ್ ಇಲ್ಲದೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸುವಂತಾಗಿದೆ. ಅಧಿಕಾರಿಗಳಿಗೆ ಅದೆಷ್ಟೇ ಬೇಡಿಕೊಂಡರೂ ಕಳೆದ 5 ದಿನಗಳಿಂದ ಯಾರೂ ಇತ್ತ ಗಮನ ಹರಿಸಿಲ್ಲ. ಕನಿಷ್ಠ ಪಕ್ಷ ಇಲ್ಲಿ ಉಂಟಾದ ತಾಂತ್ರಿಕ ತೊಂದರೆಯನ್ನು ಬಗೆಹರಿಸಲು ಸಿದ್ಧರಿಲ್ಲ. ಇದರಿಂದಾಗಿ ಇಂದು ರೊಚ್ಚಿಗೆದ್ದ ಕಾರವಾರ ರಸ್ತೆಯ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿ ದಿಢೀರ್ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಅಲ್ಲದೆ ವಿದ್ಯುತ್ ಸರಬರಾಜು ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. 5 ದಿವಸದಿಂದ ಕರೆಂಟ್ ಇಲ್ಲ, ಜನ ಅಸ್ತವ್ಯಸ್ತ ಆಗಿದ್ದಾರೆ. ಮತ್ತು KEB ಅವ್ರಿಗೆ ಫೋನ್ ಮಾಡಿದ್ರೆ ಕಂಪ್ಲೇಂಟ್ ತಗೋತಾರ, ವಾಪಸ್ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ. ಮತ್ತು ಈ ಸಮಸ್ಯೆ ಬಹಳ ದೊಡ್ಡದಾಗೈತಿ. ಮಂದಿಗೆ ನೀರು ಕುಡಿಯಾಕ ನೀರಿಲ್ಲ 5 ದಿವಸದಿಂದ. ಪವರ್ ಇಲ್ಲದ ಕಾರಣ ಕುಡಿಯುವ ನೀರು ಇಲ್ಲ, ಮನೆಯಲ್ಲಿ ಚಿಕ್ಕ ಮಕ್ಕಳು ಮಲಗಲು ಆಗುತ್ತಿಲ್ಲವೆಂದು ಸಾರ್ವಜನಿಕರು ಆವರತ್ತಿಕೊಂಡಿದ್ದಾರೆ. ನೀರಿಂದ ಸಮಸ್ಯೆ ಅದ ರೀ. ಮಕ್ಕಳಿಗೆ ನಿದ್ದೆ ಬರಲ್ಲ, ಕರೆಂಟ್ ಇಲ್ಲ, ಏನಿಲ್ಲ. 10 ನಿಮಿಷ ಬರೋದು, 10 ನಿಮಿಷಕ್ಕೆ ಹೋಗೋದು ಕರೆಂಟ್. ಯಾಕಂದ್ರೆ ಈ ರೋಡ್ ಏನು ದೊಡ್ಡದು ಮಾಡಿದಾಗಿಂದ ನಮ್ಮ ನೀರಿಂದ ಭಾಳ ಇದಾಗಿದೆ. ಕರೆಂಟ್ ಇಲ್ಲೇ ಇಲ್ಲ. ದನ ಕರುಗಳೆಲ್ಲ ಮನೆ ಒಳಗಿದೆ. ಈಗ ನಾವು ಗಾಡಿ ತರಿಸಿ ನೀರು ಹಾಕ್ಸ್ಕೊತಾ ಇದ್ದೀವಿ. ಮತ್ತು ಈ KEB ಅವ್ರಿಗೆ ಫೋನ್ ಮಾಡಿದ್ರೆ KEB ಅವ್ರು ಫೋನ್ ತೊಗೊಳಲ್ಲ. ಇದಕ್ಕೆ ಏನು ಮಾಡ್ಬೇಕು ನಾವು ಗೊತ್ತಾಗ್ತಾ ಇಲ್ಲ. ಇವ್ರು ಏನು ಹೇಳಿದ್ರು ಕೇಳ್ತಾ ಇಲ್ಲ, ಫೋನ್ ಎತ್ತಾ ಇಲ್ಲ ಇವರು. ಇದಕ್ಕೆ ಪರಿಹಾರ ಏನು? ಅದಕ್ಕೆ ನಾವು ಈ ರೀತಿ ಸ್ಟ್ರೈಕ್ ಮಾಡ್ಬೇಕಂತ ವಿಚಾರ ಮಾಡೀವ್ರಿ ನಾವು. ಒಂದೇ ಮಳೆಗೇನೆ ಈಗ ಹೇಳಿದ್ರೆ ಅವ್ರು ಮಳೆ ಬಂದದಂತಾರೆ. ಒಂದೇ ಮಳೆ ಬಂದದ್ರಿ, ಆಯ್ತು, ಮತ್ತೆ ಮಳೆ ಬಂದಿಲ್ಲ. ಈಗ 3 ದಿನ ಆಯ್ತು, ಮಳೆ ಇಲ್ಲ, ಏನಿಲ್ಲ. ಈಗ ಏನು ಮಾಡ್ಬೇಕು ನಾವು? ಇದಕ್ಕೆ KEB ಅವ್ರು ಕೇಳಿದ್ರೆ ಒಂದು ದಿವಸ ನೀರು ಕಟ್ಟಲಿಲ್ಲ, ಬಿಲ್ ಕಟ್ಟಲಿಲ್ಲ ಅಂದ್ರೆ ಬಂದು ನಮ್ಮ ಫೀಸ್ ತಗೊಂಡು ಹೋಗ್ತಾರೆ ಇವರು KEB ಅವರು. ಇದಕ್ಕೆ ಏನು ಮಾಡ್ಬೇಕು ರೀ ನಾವೀಗ? ಇನ್ನು ಕಾರವಾರ ರಸ್ತೆಯಲ್ಲಿ ಕಂಪನಿಗಳು, ಪೆಟ್ರೋಲ್ ಬಂಕ್ಗಳಿವೆ. ಹೀಗೆ 5-6 ದಿನಗಳಿಂದ ವಿದ್ಯುತ್ ಕಟ್ ಆಗಿದ್ದರಿಂದ ಯಾವುದೇ ರೀತಿಯ ವ್ಯಾಪಾರ ಕೂಡ ಆಗುತ್ತಿಲ್ಲವಂತೆ. ಈ ಸಮಸ್ಯೆ ಬಗ್ಗೆ ಹೇಳಲು ಸಾರ್ವಜನಿಕರು ಕೇಳಲು ಹೋದ್ರೆ KEB ಅಧಿಕಾರಿಗಳು ಕ್ಯಾರೆ ಎನ್ನುತ್ತಿಲ್ವಂತೆ. ಹೀಗಾಗಿ ಆಕ್ರೋಶಗೊಂಡ ಸ್ಥಳೀಯ ವ್ಯಾಪಾರಿಗಳು ಕೂಡಲೇ ಕರೆಂಟ್ ನೀಡುವಂತೆ ಆಗ್ರಹಿಸಿದರು. ಇಲ್ಲವೇ ರಸ್ತೆ ಬಂದ್ ಮಾಡಿ ನಿರಂತರ ಧರಣಿ ನಡೆಸುವುದಾಗಿ ಎಚ್ಚರಿಸಿದರು. ಮೊನ್ನೆ ನಿಮ್ಮ ಸೆಕ್ಷನ್ ಆಫೀಸರ್ ಬಂದ್ರು, ಇನ್ನೊಂದು ದಿವಸ ಮಾಡ್ತೇವೆ ಅಂತ ಹೇಳಿದ್ರು. ಈ ನಮ್ಮಲ್ಲಿ ಅಲ್ಲೆಲ್ಲ ಬಂದ್ ಆಗ್ಯಾವ. ಕಸ್ಟಮರ್ ಬಂದ್ ನಮ್ಗೆ ಸಿಕ್ಕಾಪಟ್ಟಿ ಮಾತಾಡ್ತಾರ. ಅವ್ರು ಯಾಕೆ ಇಟ್ಟಿರಿ ಅಂತ ಕೇಳ್ತಾರ. ಪೆಟ್ರೋಲ್ ಪಂಪ್ ಇವ್ರು ಕೇರ ಫೋನ್ ಎತ್ತೋಂಗಿಲ್ಲ. ಅಲ್ಲಿ 198 ಇವ್ರಿಗೆ ಹೇಳ್ತಾರೆ, ಇವ್ರು ಅವ್ರಿಗೆ ಹೇಳ್ತಾರೆ. ಅದಕ್ಕೆ ಮತ್ತೆ ಯಾವಾಗ ಕರೆಂಟ್ ಬರೋದು? ಒಟ್ನಲ್ಲಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಮೊದಲ ಮಳೆಗೇನೆ ಸಾರ್ವಜನಿಕರು ಹೈರಾಣಾಗುವಂತಾಗಿದ್ದು, ಕರೆಂಟ್ ಇಲ್ಲದೆ ನಿತ್ಯ ಪರದಾಡುವಂತಾಗಿದ್ದಾರೆ. ಹೀಗಾಗಿ ಕೂಡಲೇ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಇವರ ಸಮಸ್ಯೆಗೆ ಪರಿಹಾರ ನೀಡಬೇಕಿದೆ. 9 ಲೈವ್ ನ್ಯೂಸ್ ಹುಬ್ಬಳ್ಳಿ.